ಇವರನ್ನು ಹೈಕಮಾಂಡ್ ದೂರ ಸರಿಸ್ತಾ ಇದೆಯಾ ಅಂತೇಳಿ. ಅದೇ ಕಾಲಕ್ಕೆ ಇಲ್ಲಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತು ಹೋಗಿದ್ರೆ ಬಿ ಜೆ ಪಿಗೆ ರಾಷ್ಟ್ರ ಮಟ್ಟದಲ್ಲಿ ಯಾರೂ ಹೋರಾಟಗಾರಗಳು. ಇನ್ನೊಂದು ವೆಸ್ಟ್ ಬೆಂಗಾಲ್, ಇದೊಂದು ವೆಸ್ಟ್ ಬೆಂಗಾಲ್ ಚುನಾವಣೆ ನಡೆದಲ್ಲ, SIR ಈಗ 58 ಲಕ್ಷ ಮತದಾರರನ್ನು ಕಟಾಪ್ ಮಾಡಿದ. ಆ 58 ಲಕ್ಷ ಮಂದಿ ಹೋದ್ರಪ್ಪ ಅಂದರೆ ಇವ್ರಿಗೆ ಕೇವಲ 34 ಲಕ್ಷ ಜನ ಬೇಕಾಗಿದ್ದಾರೆ ತಮ್ಮ ವೋಟರ್ಸ್. ಓಟ್ ಹಾಕಿದ್ರೆ ಅಲ್ಲಿ ಗೌರ್ಮೆಂಟ್ ಆಗ್ತದಪ್ಪ ನಮ್ಮದು ಅನ್ನುವಂಥ ಭರವಸೆ ಬಿ ಜೆ ಪಿ ಇದ್ದದೆ. ಹೀಗಾಗಿ ಕರ್ನಾಟಕ ಮತ್ತು ವೆಸ್ಟ್ ಬೆಂಗಾಲ್ ಎರಡು ಹೋದರೆ ಮುಂದಿನ ದಿನದಲ್ಲೇ ವಿರೋಧ ಪಕ್ಷಗಳು ಇಲ್ಲ, ಕಾಂಗ್ರೆಸ್ನ ಕಿತ್ತು ಹಾಕಿಬಿಟ್ರೆ ಜೊತೆಗೆ ವೆಸ್ಟ್ ಬೆಂಗಾಲದ ನಮ್ಮ ಈ ಬ್ಯಾನರ್ಜಿ ಅವರನ್ನು ತೆಗೆದು ಹಾಕಿಬಿಟ್ರೆ ಮುಗಿದೋಗ್ಬಿಡ್ತು ರಾಷ್ಟ್ರ. ನಮ್ಮದ ಇನ್ನೊಬ್ಬ ವಿರೋಧ ನಾಯಕರೇ ಇಲ್ಲಲ್ಲ ಇಲ್ಲ. ಈ ಪ್ಲ್ಯಾನನ್ನು ಬಿ ಜೆ ಪಿ ಮಾಡೋದ್ರಿಂದಾಗ ಇವತ್ತು ಕಾಂಗ್ರೆಸ್ಗೆ ಅನಿವಾರ್ಯ ಸಿದ್ದರಾಮಯ್ಯ ಇರೋದು. ಯಾಕಂದರೆ ಹಿಂದುಳಿದ ಅವರ ನಾಯಕ, ಜೊತೆಗೆ SC ST ಅವ್ರ ಜೊತೆ ಮೈನಾರಿಟಿ ಇವರು ನಂಬ್ತಾ ಇದ್ದಾರೆ. ಮತ್ತು ರಾಷ್ಟ್ರ ಮಟ್ಟದಲ್ಲಿ ಒಬ್ಬರ ಅಹಿಂದ ನಾಯಕ ಅಥವಾ OBC ನಾಯಕ ಅನ್ನುವಂಥ ಪ್ರಭಾವ ಇರೋದರಿಂದ ಸಹಜವಾಗಿ ಸಿದ್ದರಾಮಯ್ಯರ ಅನಿವಾರ್ಯದ ಕಾಂಗ್ರೆಸ್ಸಿಗೆ ಅವರು CMನಿಂದ ಇಳಿಸೋದ್ರಿಂದ ಅಸಾಧ್ಯದ ಮಾತು. ಆದರೆ ಅದೇ ಕಾಲಕ್ಕೆ CM ಸಿದ್ದರಾಮಯ್ಯ ಹೇಳಿದಂಗೆ 4 ಅಥವಾ 3 ಮಂದಿ ಉಪಮುಖ್ಯಮಂತ್ರಿಗಳನ್ನು ಅಧ್ಯಕ್ಷ ಸ್ಥಾನ ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡುವ ಮನಸ್ಥಿತಿ ಎಲ್ಲೂ ಇಲ್ಲ ಅನ್ನೋದಷ್ಟು ಸ್ಪಷ್ಟ ಅದ. ಹೀಗಾಗಿ ಈ ವರ್ಷದ ಕೊನೆಯ ದಿನಗಳಲ್ಲೇ ಮೋಸ್ಟ್ಲಿ ಇಬ್ಬರು 12 ಮಕ್ಕಳು ಹೋಗ್ಬೋದು ಅನ್ನೋಂಥ ಭರವಸೆಗಳಿದ್ದಾವೆ. ಇಬ್ಬರು ಸೈಲೆಂಟ್ ಆಗಿದ್ದಾರೆ, ವಿಚಾರ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯರು ಮತ್ತು DK ಶಿ ಅವರು. ಆ ಸಂಯಮ